ಮಂಗಳೂರು ಅಶ್ರಫ್ ಕೊಲೆ ಚಾರ್ಜ್ ಶೀಟ್ನಲ್ಲಿ ಬಯಲಾದ ಅಸಲಿ ಸತ್ಯ. ಅಶ್ರಫ್ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ನಾಯಕ ರವೀಂದ್ರನೇ ಕಿಂಗ್ ಪಿನ್. ನಮಸ್ಕಾರ. ಪಹಲ್ಗಾಮ್ ಉಗ್ರರ ದಾಳಿಯ ಬೆನ್ನಲ್ಲೇ ಮಂಗಳೂರಿನಲ್ಲಿ ಆಘಾತಕಾರಿ ಘಟನೆಯೊಂದು ನಡೆದಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರ ಹೊರವಲಯದ ಕುಡುಪು ಎನ್ನುವಲ್ಲಿ ಅಪರಿಚಿತ ಯುವಕನ ಮೃತದೇಹ ಪತ್ತೆಯಾದ ಘಟನೆ ಇದೀಗ ಹಲವಾರು ತಿರುವುಗಳನ್ನು ಪಡೆದು ಅಸಲಿ ಸತ್ಯ ಕೊನೆಗೂ ಕೂಡ ಹೊರಬಿದ್ದಿದೆ. ಹೌದು, ಕೇರಳ ಮೂಲದ ಅಶ್ರಫ್ ಗುಂಪು ಹತ್ಯೆ ಪ್ರಕರಣದಲ್ಲಿ ತನಿಖೆಯನ್ನು ನಡೆಸಿರೋ ಪೊಲೀಸರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ಹತ್ಯೆಯಲ್ಲಿ ಬಿಜೆಪಿ ನಾಯಕ ರವೀಂದ್ರ ನಾಯಕ್ ಪಾತ್ರ ಇದೆ ಅನ್ನೋದು ಖಚಿತ ಆಗಿದೆ. ಇಷ್ಟು ಮಾತ್ರ ಅಲ್ಲದೆ ಈ ಪ್ರಕರಣದಲ್ಲಿ ರವೀಂದ್ರ ಅವರ ಪಾತ್ರವನ್ನು ಮುಚ್ಚಿ ಹಾಕುವುದಕ್ಕೆ ಪೊಲೀಸರು ನಡೆಸಿದ ಯತ್ನವೂ ಕೂಡ ಇದೀಗ ಬಯಲಿಗೆ ಬಂದಿದೆ. ಮಂಗಳೂರಿನ ಕುಡುಪುವಿನಲ್ಲಿ ಏಪ್ರಿಲ್ 27ರಂದು ಕ್ರಿಕೆಟ್ ಪಂದ್ಯಾವಳಿ ನಡೆಯುವಾಗ ಅಶ್ರಫ್ ಅವರು ಪಾಕಿಸ್ತಾನ ಪರ ಘೋಷಣೆಯನ್ನ ಕೂಗಿದ್ದಾರೆ ಅಂತ ಅವರ ಮೇಲೆ ಆರೋಪ ಮಾಡಿ ಅವರನ್ನ ದುಷ್ಕರ್ಮಿಗಳ ಗುಂಪೊಂದು ಭೀಕರವಾಗಿ ಥಳಿಸಿ ಬರ್ಬರವಾಗಿ ಅವರನ್ನು ಕೊಲೆ ಮಾಡಿತ್ತು. ಇದೀಗ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಸಲಾಗಿದ್ದು ಹೊಸ ವಿವರಗಳು ಬೆಳಕಿಗೆ ಬಂದಿದ್ದಾವೆ. ಚಾರ್ಜ್ ಶೀಟ್ನಲ್ಲಿ ಮಾಜಿ ಕಾರ್ಪೊರೇಟರ್ ಸಂಗೀತ್ ನಾಯಕ್ ಅವರ ಪತಿ ಬಿಜೆಪಿ ನಾಯಕ ರವೀಂದ್ರ ನಾಯಕ್ ಪಾತ್ರನೂ ಕೂಡ ಉಲ್ಲೇಖ ಮಾಡಲಾಗಿದೆ. ಏಪ್ರಿಲ್ 2ರಂದು ಪ್ರಕರಣದ ಎಲ್ಲ 21 ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಲಾಗಿತ್ತು. ಈ ವೇಳೆ ಈ ಕೃತ್ಯವನ್ನು ಎಸಗೋದಕ್ಕೆ ರವೀಂದ್ರ ನಾಯಕ್ ಅವರ ಪ್ರಚೋದನೆಯೇ ಕಾರಣ ಅಂತ ಆರೋಪಿಗಳು ಹೇಳಿಕೆಯನ್ನ ನೀಡಿದ್ರು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಅಷ್ಟೇ ಅಲ್ಲ, ಈ ಹಲ್ಲೆ ನಡೆಯುವಾಗ ರವೀಂದ್ರ ನಾಯಕ್ ಅಲ್ಲೇ ಸ್ಥಳದಲ್ಲಿದ್ದರು. ಹಲ್ಲೆಯನ್ನು ನಿಲ್ಲಿಸೋದಕ್ಕೆ ಯತ್ನಿಸಿದ ಕೆಲವು ಆಟಗಾರರನ್ನೂ ಸಹ ಅವರು ತಡೆದಿದ್ದಾರೆ. ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಗಿದವರನ್ನ ಇಲ್ಲೇನೆ ಹೊಡೆದು ಕೊಂದು ಹಾಕಿ ಅಂತ ಪ್ರಚೋದನೆ ಮಾಡಿದ್ದಾರೆ ಅನ್ನೋದಾಗಿ ಆರೋಪಿಗಳು ಹೇಳಿಕೆಯನ್ನು ನೀಡಿದ್ದಾರೆ. ಆದರೆ ಅಂದಿನ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ರವೀಂದ್ರ ನಾಯಕ್ ವಿರುದ್ಧ ಯಾರೂ ಕೂಡ ದೂರನ್ನ ನೀಡಿಲ್ಲ ಅಂತ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಆದರೆ ಈಗ ಚಾರ್ಜ್ ಶೀಟ್ನಲ್ಲಿ ಎಲ್ಲ ಆರೋಪಿಗಳು ಕೂಡ ರವೀಂದ್ರ ಅವರ ಬಗ್ಗೆ ವಿವರವಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈಗ ಪೊಲೀಸರ ಈ ನಡೆಯ ಬಗ್ಗೆ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿದ್ದಾವೆ. ಅಶ್ರಫ್ ಮೇಲೆ ಮೊದಲ ಬಾರಿಗೆ ಹಲ್ಲೆ ನಡೆದಾಗಲೇ ಕೊಂಗೂರು ಕ್ರಿಕೆಟ್ ತಂಡದ ದೀಪಕ್ ಸೇರಿದಂತೆ ಕೆಲವರು ಹಲ್ಲೆಯನ್ನು ತಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆತ ಹುಚ್ಚಿನಂತೆ ಕಾಣ್ತಾ ಇದ್ದಾನೆ, ಆತನಿಗೆ ಈಗಾಗಲೇ ಸಾಕಷ್ಟು ಪೆಟ್ಟು ಬಿದ್ದುಬಿಟ್ಟಿದೆ, ಅವರನ್ನು ಬಿಟ್ಟುಬಿಡಿ, ಆತನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಅಂತ ದೀಪಕ್ ಅವರು ಮನವಿಯನ್ನು ಮಾಡಿದರು. ಆದರೆ ಸ್ಥಳೀಯರು ಆದ ರವಿಯನ್ನ ಅಂತ ಕರೆಯೋ ರವೀಂದ್ರ ನಾಯಕ್, ಮಂಜುನಾಥ್ ಹಾಗೂ ದೇವದಾಸ್ ಅನ್ನೋರು ಅವರ ಮಾತನ್ನು ತಳ್ಳಿ ಹಾಕಿದ್ದಾರೆ. ದೀಪಕ್ ಮತ್ತು ಇತರರನ್ನ ಅಲ್ಲಿಂದ ಹೋಗುವಂತೆ ಗದರಿದ್ದಾರೆ ಅನ್ನೋದಾಗಿ ಆರೋಪಿಗಳು ವಿವರಿಸಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ನಮ್ಮ ಏರಿಯಾಗೆ ಬಂದು ಪಾಕಿಸ್ತಾನ್ ಅಂತ ಬೊಬ್ಬೆ ಹೊಡೆದವನನ್ನ ಸುಮ್ಮನೆ ಏನಾದರೂ ಬಿಟ್ಬಿಟ್ರೆ ನಾಳೆ ಎಲ್ಲರೂ ಬಂದು ಇದೇ ರೀತಿ ಮಾತಾಡ್ತಾರೆ. ಇವನನ್ನು ನಾವು ಸರಿಯಾಗಿ ವಿಚಾರಿಸ್ಕೊಳ್ಬೇಕು, ಬಳಿಕ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನು ಕೊಡಿ, ಯಾರಿಗೂ ಕೂಡ ತೊಂದರೆ ಆಗದಂತೆ ಎಲ್ಲವನ್ನೂ ಕೂಡ ನಾವು ವ್ಯವಸ್ಥೆ ಮಾಡ್ತೇವೆ ಅನ್ನೋದಾಗಿ ರವೀಂದ್ರ ನಾಯಕ್ ಅವರು ಹೇಳಿದರು ಅಂತ ಆರೋಪಿಗಳು ವಿವರಿಸಿದ್ದಾರೆ. ಈ ಬಗ್ಗೆ ಹೇಳಿಕೆಗಳಲ್ಲಿ ದಾಖಲಾಗಿದೆ. ನಾಯಕ್ ಅವರ ಈ ಮಾತುಗಳು ಆರೋಪಿಗಳ ಗುಂಪನ್ನ ಪ್ರಚೋದನೆ ಮಾಡಿದ್ದಕ್ಕಾಗಿ ಆರೋಪಿಗಳು ಹೇಳಿಕೆಯನ್ನ ನೀಡಿದ್ದಾರೆ. ರವೀಂದ್ರನನ್ನ ಕಿಶೋರ್ ಕುಮಾರ್ ಮತ್ತು ಅನಿಲ್ ಕುಡುಪು ಸೇರಿದಂತೆ ಹಲವರು ಬೆಂಬಲಿಸಿ ಈ ಮಗನನ್ನ ಬಿಡಬೇಡಿ, ಇಲ್ಲಿಯೇ ಹೊಡೆದು ಕೊಂದು ಹಾಕಿ ಅಂತ ಕೂಗಿದ್ರು ಅನ್ನೋದಾಗಿ ಆರೋಪಿಗಳು ತಿಳಿಸಿರುವುದಾಗಿ ವರದಿಯಾಗಿದೆ. ಇನ್ನು ಘಟನೆ ನಡೆದ ನಂತರ ರವೀಂದ್ರ ನಾಯಕ್ ಮತ್ತು ಮತ್ತೊಬ್ಬ ಆರೋಪಿ ದೇವದಾಸ್ ಆಗಿದ್ದು ಆಗಿದೆ, ಈಗ ನಾವೆಲ್ಲ ಏನೂ ಗೊತ್ತಿಲ್ಲದಂತೆ ಇದ್ದು ಬಿಡೋಣ, ಘಟನೆ ಬಗ್ಗೆ ಯಾರಿಗೂ ಕೂಡ ಹೇಳೋದು ಬೇಡ, ಪೊಲೀಸರು ಏನಾದರೂ ಕೇಳಿದ್ರೆ ನಮ್ಗೇನೋ ಗೊತ್ತಿಲ್ಲ ಅಂತ ಹೇಳಬೇಕು, ಯಾರೇ ಒಬ್ರು ಬಾಯ್ ಬಿಟ್ರೆ ಎಲ್ರಿಗೂ ಕೂಡ ತೊಂದರೆ ಆಗುತ್ತೆ, ಪೊಲೀಸರು ತನಿಖೆಗೆ ಕರೆದ್ರೆ ನಮಗೆ ತಿಳಿಸಿ, ಎಲ್ಲರೂ ಕೂಡ ಒಟ್ಟಿಗೆ ಹೋಗೋಣ, ಘಟನೆ ಬಗ್ಗೆ ಯಾರು ಕೂಡ ಬಾಯ್ ಬಿಡದೆ ಇದ್ರೆ ಪೊಲೀಸರು ರಿಪೋರ್ಟ್ ಅನ್ನ ಹಾಕಿ ಕೇಸನ್ನ ಮುಗಿಸ್ತಾರೆ ಅಂತ ಹೇಳಿದ್ದಾಗಿ ಆರೋಪಿಗಳು ವಿವರಿಸಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ ವಿವರಿಸಲಾಗಿದೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಹಾಗೆ ನೋಡಿದ್ರೆ ರವೀಂದ್ರ ಹೇಳಿದಂತೆಯೇ ಪೊಲೀಸರು ಅಶ್ರಫ್ ಸಾವು ಅಸಹಜ ಸಾವು, ಆತ ಕುಡಿದು ಬಿದ್ದು ಸಾವನ್ನಪ್ಪಿದ್ದಾನೆ ಅಂತ ಪ್ರಕರಣವನ್ನು ದಾಖಲು ಮಾಡಿದರು. ಆದರೆ ಸಾರ್ವಜನಿಕರ ಆಕ್ರೋಶ, ಮಾಧ್ಯಮಗಳಲ್ಲಿ ನಿರಂತರವಾಗಿ ಚರ್ಚೆ ಹಾಗೂ ಮಾನವ ಹಕ್ಕುಗಳ ಸಂಘಟನೆಗಳ ಒತ್ತಡ ಹೆಚ್ಚಾದ ಬಳಿಕ ಕೊಲೆ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ಜುಲೈ 25ರಂದು ಅಶ್ರಫ್ ಮರಣೋತ್ತರ ಪರೀಕ್ಷೆ ಬಹಿರಂಗ ಆಗಿತ್ತು. ಈ ವರದಿಯಲ್ಲಿ ಅಶ್ರಫ್ ದೇಹದ ಮೇಲೆ 35 ಬಾಹ್ಯ ಗಾಯಗಳು ಇದ್ದಾವೆ. ಆತನನ್ನು ಕ್ರೂರವಾಗಿ ಹಲ್ಲೆಗೈದು ಕೊಲ್ಲಲಾಗಿದೆ. ಮೆದುಳಿನಲ್ಲಿ ರಕ್ತಸ್ರಾವ ಮತ್ತು ಮೂತ್ರಪಿಂಡಕ್ಕೆ ಆಗಿದ್ದ ಗಾಯದಿಂದಾಗಿ ಅಶ್ರಫ್ ಸಾವನ್ನಪ್ಪಿದ್ದಾನೆ ಅನ್ನೋದಾಗಿ ವರದಿಯಲ್ಲಿ ಸ್ಪಷ್ಟವಾಗಿ ಕಂಡುಬಂದಿತ್ತು. ಎಲ್ಲ ಆರೋಪಿಗಳು
ರವೀಂದ್ರ ನಾಯಕ್ ವಿರುದ್ಧ ಹೇಳಿಕೆಯನ್ನ ನೀಡಿದ್ರು ಅಂದಿನ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಈ ಪ್ರಕರಣದಲ್ಲಿ ರವೀಂದ್ರ ನಾಯಕ್ ಪಾತ್ರವನ್ನ ನಿರಾಕರಣೆ ಮಾಡಿದ್ರು. ಅವರ ಈ ನಡೆಗೆ ರಾಜಕೀಯ ಪ್ರಭಾವನೆ ಕಾರಣ ಇರಬಹುದು ಅನ್ನೋ ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಈಗ ರವೀಂದ್ರ ನಾಯಕ್ ತಲೆಮರೆಸಿಕೊಂಡಿದ್ದಾರೆ. ಆತ ಈವರೆಗೂ ಕೂಡ ಪತ್ತೆ ಆಗಿಲ್ಲ. ಇನ್ನು ಅಗರ್ವಾಲ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ಹೊಸ ಕಮಿಷನರ್ ಆಗಿ ನೇಮಕ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಣಿ ಹತ್ಯೆಗಳು ನಡೀತಾ ಇದ್ದಾವೆ. ಈ ಹತ್ಯೆಗಳಿಗೆ ಪ್ರತಿಕಾರ ಅನ್ನೋ ಹೆಸರನ್ನ ಇಡ್ತಾ ಇದ್ದಾರೆ. ಇವರ ಪ್ರತಿಕಾರಗಳಿಗೆ ಅಮಾಯಕ ಜನರ ಜೀವವನ್ನ ಬಲಿ ಪಡಿತಾ ಇದ್ದಾರೆ. ಈ ಘಟನೆಗೆ ಇಡೀ ಕರ್ನಾಟಕನೇ ಆತಂಕಗೊಂಡಿದೆ. ದ್ವೇಷದ ಭಾಷಣಗಳಿಗೆ ಇಡೀ ಕರಾವಳಿನೇ ಸ್ಮಶಾನ ಆಗ್ತಾ ಇದೆ. ಮುಸ್ಲಿಂ ವ್ಯಕ್ತಿ ಅನ್ನೋ ಒಂದೇ ಕಾರಣಕ್ಕೆ ಅವರನ್ನ ಅತ್ಯಂತ ನೀಚತನದಿಂದ ಕೊಲೆ ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಜೀವನ ನಡೆಸೋದಕ್ಕೆ ವಲಸೆ ಬಂದು ಪುಂಡರ ದಾಳಿಗೆ ಬಲಿಯಾದ ಅಮಾಯಕ ಮುಸ್ಲಿಂ ಕಾರ್ಮಿಕನ ಸಾವಿಗೆ ನ್ಯಾಯ ಸಿಗಲೇಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.